ಸುಪ್ರೀಂ ಕೋರ್ಟ್ ಅಲ್ಲಿ ಹನಿ ಟ್ರ್ಯಾಪ್ ನ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಯಾಕಂದ್ರೆ ಸದನದಲ್ಲಿ ರಾಜಣ್ಣ ಮಾತಾಡುವಾಗ ತನ್ನ ಮೇಲೆ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ, ಹೀಗೆ 48 ಜನರ ಮೇಲೆ ಆಗಿದೆ, ಅದರಲ್ಲಿ ವಿವಿಧ ರಾಜಕಾರಣಿಗಳು ಇದ್ದಾರೆ, ಜಡ್ಜ್ಗಳು ಇದ್ದಾರೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ, ರಾಜಕೀಯ ನಾನ್ಸೆನ್ಸ್ ಗಳನ್ನೆಲ್ಲ ಯಾಕೆ ವಿಚಾರಣೆ ಮಾಡಬೇಕು, ನಾವ್ಯಾಕೆ ಹನಿ ಟ್ರ್ಯಾಪ್ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಅರ್ಜಿದಾರ ಬೆನಯ್ ಕುಮಾರ್ ಅವರಿಗೆ ಕ್ಲಾಸ್ ತಗೊಂಡಿದೆ. ಜೊತೆಗೆ ಅವರು ಜಾರ್ಖಂಡ್ ಅವರು, ಕರ್ನಾಟಕದ ಹನಿ ಟ್ರ್ಯಾಪ್ಗೂ ನಿಮ್ಗೂ ಏನ್ ಸಂಬಂಧ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಹನಿ ಟ್ರ್ಯಾಪ್ ಆಗಿದ್ರೆ ಅದನ್ನ ಜಡ್ಜ್ಗಳು ನೋಡ್ಕೊಳ್ತಾರೆ ಅಂತ ಹೇಳಿ ಅರ್ಜಿದಾರರಿಗೆ ಪ್ರಶ್ನೆಯನ್ನ ಮಾಡ್ತಾ ಅರ್ಜಿಯನ್ನೇ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಬಹಳಷ್ಟು ಕುತೂಹಲ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಕರ್ನಾಟಕದ ವಿಷಯ, ಹನಿ ಟ್ರ್ಯಾಪ್ ನ ವಿಷಯ ಸದನದಲ್ಲಿ ಚರ್ಚೆಯಾಗಿತ್ತು. ರಾಷ್ಟ್ರವ್ಯಾಪಿ ಇದು ತೀವ್ರ ಸಂಚಲನವನ್ನ ಉಂಟು ಮಾಡಿತ್ತು. ಸೊ ಈ ನಿಟ್ಟಿನಲ್ಲಿ ಕೋರ್ಟ್ ಅಂದ್ರೆ ಜಡ್ಜ್ಗಳು ಕೂಡ ಇದರಲ್ಲಿ ಇದ್ದಾರೆ, ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ ಅವ್ರು ಹೇಳಿರೋದ್ರಿಂದ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಜಾರ್ಖಂಡ್ ಮೂಲದವರೊಬ್ರು ಅರ್ಜಿಯನ್ನ ಸಲ್ಲಿಕೆ ಮಾಡಿದರು. ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಅವ್ರಿಗೆ ಛೀಮಾರಿ ಹಾಕಿ ಅರ್ಜಿಯನ್ನೇ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಮತ್ತೊಂದು ಮಹತ್ವದ ಬೆಳವಣಿಗೆ ನವದೆಹಲಿಯಲ್ಲಿ ಆಗಿದೆ. HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿ ನಿನ್ನೆ ರಾತ್ರಿ ಭೇಟಿಯಾಗಿ ಒಂದಿಷ್ಟು ಗೌಪ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯ ರಾಜಕಾರಣದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಎತ್ತದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಬ್ರು ನಾಯಕರು. ಈಗ HDK ಭೇಟಿ ಮಾಡಿದ್ಯಾಕೆ ಸತೀಶ್ ಜಾರಕಿಹೊಳಿ ಅಂತ ಸಹಜವಾಗಿ ಕುತೂಹಲ ಮೂಡುತ್ತೆ. ಈ ಭೇಟಿಯ ಹಿಂದಿನ ಮರ್ಮ ಏನು ಪ್ಲಾನ್ ಅನ್ನ ಮಾಡಿದ್ರು ನೆಕ್ಸ್ಟ್ ಅಂದ್ರೆ ಗೌಪ್ಯವಾಗಿ ಮಾತುಕತೆ ಮಾಡುವಾಗ ಪ್ರಮುಖವಾಗಿ ಬಂದಂತ ವಿಷಯನೇ ಹನಿ ಟ್ರ್ಯಾಪ್. ಸೊ ಮುಂದೆ ಏನ್ ಮಾಡಬೇಕು ಅಂತ ಇಬ್ರು ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಈಗ ಕುತೂಹಲ ಇದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ತಮ್ಮ ಪಕ್ಷದ ಅನೇಕ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗಿ ರಾಜಣ್ಣ ಅವ್ರ ಮೇಲೆ ಈ ತರ ಎತ್ತ ಯಾಕಾಯ್ತು, ಅವ್ರನ್ನ ರಾಜಕೀಯವಾಗಿ ಮುಗಿಸುವಂತ ಪ್ರಯತ್ನಗಳಾಗಿದೆ ಅಂತ ಹೇಳಿ ಅವ್ರ ಪರವಾಗಿ ದೂರನ್ನ ಕೊಟ್ಟಿದ್ರು. ಆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರನ್ನು ಕೂಡ ಅವರು ಭೇಟಿ ಮಾಡಿ ಹನಿ ಟ್ರ್ಯಾಪ್ ಎತ್ತದ ಬಗ್ಗೆ ಚರ್ಚೆ ಮಾಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಂದ್ರೆ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟಿದೆ. ಇನ್ನು ಏಪ್ರಿಲ್ ಮೊದಲ ವಾರ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ಅಂತ ಮಾಹಿತಿ ಇದೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿ ಕಡೆಗೆ ಮುಖ ಮಾಡ್ತಾರೆ ಏಪ್ರಿಲ್ ಮೊದಲ ವಾರದಲ್ಲಿ. ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ದೆಹಲಿಯ ಭೇಟಿ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಮುಖ ನಾಯಕನೇ ಈ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿರೋದು ಅಂತ ಸ್ವಪಕ್ಷದಲ್ಲೇ ಏನ್ ಮಾತುಕತೆ ನಡೀತಾ ಇದೆ, ಈ ನಿಟ್ಟಿನಲ್ಲಿ ತನಿಖೆ ಮಾಡಿದ್ರೆ ತಮ್ಮ ಪಕ್ಷಕ್ಕೆ ಮುಜುಗರ ಬರಬಹುದು ಅಂತ ಹೇಳಿ ಕಾಂಗ್ರೆಸ್, ಅದರಲ್ಲೂ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ ಅಂತ ಚರ್ಚೆಗಳು ಆಗ್ತಿರುವಂತ ಬೆನ್ನಲ್ಲೇ ಈ ಹನಿ ಕಹಾನಿಯನ್ನ ವರಿಷ್ಠರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ ಮೊದಲ ವಾರ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಹನಿ ಟ್ರ್ಯಾಪ್ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ದೆಹಲಿ ನಾಯಕರಿಗೆ ಕೊಡ್ತಾರೆ. ದೆಹಲಿಯಲ್ಲಿ ನಡೀತಿರುವಂತಹ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಜಣ್ಣ ಪರವಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಅಲ್ಲಿ ಪ್ರಮುಖ ನಾಯಕರನ್ನ ಭೇಟಿಯಾಗಿ ರಾಜಣ್ಣ ಮೇಲೆ ಯಾವ ತರದ ಪ್ರಯತ್ನಗಳಾಯಿತು, ರಾಜಕೀಯವಾಗಿ ಮುಗಿಸುವಂತ ಷಡ್ಯಂತ್ರಗಳಾಯಿತು ಅಂತ ದೂರು ಕೊಡೋದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡಿ ಚರ್ಚೆ ಮಾಡಿರೋದು ಈಗ ಹೈಲೈಟ್ ಆಗ್ತಾ ಇದೆ. ಇಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಗಿದೆ? ಶರ್ಮಿತಾ ಶೆಟ್ಟಿ, ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂಥ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಮತ್ತು ರಾಜಕೀಯ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹನಿ ಟ್ರ್ಯಾಪ್ಗೆ ಒಳಗಾಗಿರ್ತಕ್ಕಂಥ KN ರಾಜೇಂದ್ರವರು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರನ್ನ ನಿನ್ನೆಯಷ್ಟೇ ಭೇಟಿಯಾಗಿ ಮನವಿ ಕೊಟ್ಟಿರ್ತಕ್ಕಂಥದ್ದು. ಅವರ ಮನವಿಯನ್ನು ದೂರಾಗಿ ಪರಿಗಣಿಸುವಂತೆ ಮತ್ತು ಅದನ್ನು ಪರಿಗಣನೆ ಮಾಡುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಜಾಂಡ ಹೂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ನಿನ್ನೆಯಷ್ಟೇ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಜೊತೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದರು. ಇದರಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಯನ್ನು ಮಾಡಿದರು. ಹನಿ ಟ್ರ್ಯಾಪ್ ಪ್ರಕರಣವನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು
ರಾಜ್ಯದಲ್ಲೇ ಮುಖ್ಯಮಂತ್ರಿಗಳು ನಾನು ತಿಳಿಸಿದ್ದೇನೆ ವಿಸ್ತೃತವಾಗಿ ತನಿಖೆಗೆ ಮಾಡಲಿಕ್ಕೆ ಅಂತ ಹೇಳಿರ್ತಕ್ಕಂಥದ್ದು. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಗೆ ಒಂದಷ್ಟು ರಾಜ್ಯದ ನಾಯಕರ ವಿಚಾರದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪವನ್ನು ಹೈಕಮಾಂಡ್ ಮುಂದೆ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿಯವರು ಎಚ್ ಡಿ ಕುಮಾರಸ್ವಾಮಿಯವರ ಸರ್ಕಾರಿ ನಿವಾಸದಲ್ಲಿ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿರುವಂಥದ್ದು. ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ವಿಚಾರವಾಗಿ ಬಹಳಷ್ಟು ಚರ್ಚೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇತಗಾನಹಳ್ಳಿ ಜಮೀನನ್ನು ಎಲ್ಲ ಒಂದು ಕಡೆ ಒತ್ತುವರಿ ಆರೋಪದ ವಿಚಾರದ ಹಿಂದೆ ಡಿ ಕೆ ಶಿವಕುಮಾರ್ ಇರುವಂಥದ್ದು ಮತ್ತು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ ಬಳಿ ತಾವು ತಮ್ಮ ಅವಲತ್ತನ್ನು ಹೇಳ್ಕೊಂಡಿರ್ತಕ್ಕಂಥದ್ದು. ಸದ್ಯ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ಹನಿ ಟ್ರ್ಯಾಪ್ ವಿಚಾರವು ಕೂಡ ಸತೀಶ್ ಜಾರಕಿಹೊಳಿಯವರು ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಏಪ್ರಿಲ್ ಮೊದಲ ವಾರದಲ್ಲಿ ಹೈಕಮಾಂಡ್ ಭೇಟಿಗೆ ತೆರಳುತ್ತಿರ್ತಕ್ಕಂಥದ್ದು. ವಿಧಾನ ಪರಿಷತ್ನ 4 ಸ್ಥಾನಗಳ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಹೆಸರನ್ನ ಪರಿಗಣಿಸಬೇಕು, ಅಂತಿಮಗೊಳಿಸಬೇಕು ಎಂಬುದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮಗೊಳಿಸ್ತಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಸೇರಿದಂತೆ ವರಿಷ್ಠರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಯಾರಿದ್ದಾರೆ ಮತ್ತು ಹನಿ ಟ್ರ್ಯಾಪ್ ಪ್ರಕರಣದ ಅಷ್ಟು ಮಾಹಿತಿಯನ್ನು ಕೊಡಲಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಮಹತ್ತರ ಬೆಳವಣಿಗೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವ ಮೊದಲೇ ಉಪಮುಖ್ಯಮಂತ್ರಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ಏಪ್ರಿಲ್ 1 ಅಥವಾ 2ನೇ ತಾರೀಕು ದೆಹಲಿಗೆ ತೆರಳುತ್ತಿರ್ತಕ್ಕಂಥದ್ದು ಮತ್ತು ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರ್ತಕ್ಕಂಥ ಕೂಡ ಮತ್ತಷ್ಟು ರಾಜಕೀಯ ಚಟುವಟಿಕೆ ಗರಿಗೆದರಲಿಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಿರ್ತಕ್ಕಂಥದ್ದು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ಗದ್ದಲ ಎಬ್ಬಿಸಿರ್ತಕ್ಕಂಥದ್ದು. ಒಟ್ಟಾರೆ ಇದು ಸರ್ಕಾರ ಮತ್ತು ಪಕ್ಷಕ್ಕೆ ಅತಿದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ.